ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಬರ್ತಾ ಇರೋಂತ ಮುಂದಿನ ಫೈನಲಿಸ್ಟ್ ಹಾಸನದ ಮಾಚೇಗೌಡನಹಳ್ಳಿಯಿಂದ ಬಂದಂತ ಈ ಬ್ಯಾಚುಲರ್ ಪಟಪಟ ಅಂತ ಮಾತಾಡೋ ಏಂಜಲ್ ನ ಜೊತೆಯಾಗಿ ಹುಡುಗಿ ಜೊತೆ ಮಾತಾಡೋದನ್ನ ಕಲ್ತು ತನ್ನ ಮುಗ್ಧತೆಯಿಂದ ಈ ಸೀಸನ್ ಪೂರ್ತಿ ಎಲ್ಲರನ್ನ ಎಂಟರ್ಟೈನ್ ಮಾಡಿ ಇವತ್ತು ಟ್ರೋಫಿ ಗೆದ್ದೇ ಗೆಲ್ತೀನಿ ಅನ್ನೋ ಜೋಶಲ್ಲಿ ಈ ಫಿನಾಲೆ ವೇದಿಕೆಗೆ ಬರ್ತಾನೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಭುವನೇಶ್ ಹಾಗೂ ಮೆಂಟರ್ ಅನನ್ಯ. ಭುವನೇಶ್ ಹಾಗೂ ಅನನ್ಯ, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ಬರಕ್ಕಿಂತ ಮುಂಚಿನ ಭುವನೇಶ್ಗೂ ಭರ್ಜರಿ ಬ್ಯಾಚುಲರ್ ಫೈನಲ್ಸ್ ಆದ್ಮೇಲಿನ ಭುವನೇಶ್ಗೂ ಏನ್ ದೊಡ್ಡ ವ್ಯತ್ಯಾಸ ಏನ್? ಫಸ್ಟ್ ಡೇ ಬಂದಾಗ ಆಗ್ತಿರೋ ಗಾಬ್ರಿಗೂ ಇವಾಗ ಫಿನಾಲೆ ಸ್ಟೇಜ್ ಅಲ್ಲಿ ನಿಂತಿರೋ ಗಾಬ್ರಿ ಡಿಗ್ರಿ ಕಡಿಮೆ ಇದೆ ಅಂತ ನನಗನ್ಸುತ್ತೆ. ಸೊ ಹಳ್ಳಿಲೇ ಇರೋಂತಹ ವ್ಯಕ್ತಿ ಹಾಗೆ ಇದಾರೆ. ಡೇ 1 ಹೇಗ್ ಬಂದ್ರು ಹಾಗೆ ಇನ್ನೂ ಆ ವ್ಯಕ್ತಿತ್ವ ಇದೆ. ಅಲ್ಲಿನೋ ಡಿಲ್ಲಿನೋ ಒಟ್ಟಲ್ಲಿ ಅವಳ ಮನಸ್ಸನ್ನ ಇಷ್ಟಪಡುವಂತ ಹುಡುಗಿ ಆದಷ್ಟು ಬೇಗ ನಿನ್ನ ಜೀವನದಲ್ಲಿ ಬರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಈ ಮೆಂಟರ್ ಅಂಡ್ ಸ್ಟೂಡೆಂಟ್ ಜರ್ನಿ ಯಾವ ತರ ಇತ್ತು ನೋಡಕ್ ಇಷ್ಟಪಡ್ತೀರಾ? ನನ್ ಕಾಣ್ತಾ ಇದೀನಿ, ನನ್ಗೆ ತುಂಬಾ ಆಸೆ ಈ ತರ ವಿಟಿ ಜರ್ನಿ ಎಲ್ಲ ನೋಡೋದು. ವಿಟಿ ಪ್ಲೀಸ್ ಅನ್ನು ವಿಟಿ ಪ್ಲೀಸ್. ಇವರು ಕೇಳಕ್ ಮುಂಚೆನೆ ಗಾಬರಿ ಆಗಿ ಹೋಗ್ತಾರೆ, ಕೇಳಕ್ ಮುಂಚೆನೆ ಎಲ್ಲ ಮರ್ತು ಹೋಗ್ತಾರೆ. ಕಾಮಿಡಿ ಕಿಲಾಡಿಯ ಸೂಪರ್ ಟ್ಯಾಲೆಂಟೆಡ್ ಗಾಬರಿ ಸಿಂಗ್ ಭುವನೇಶ್. ನನ್ಗೂ ಬಹಳ ಏಜ್ ಆಯ್ತು, ನಮಗೂ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆಲ್ಲ ನಮ್ಮ ಗುರುಗಳಿದ್ದಾರೆ. ಪ್ರಪೋಸ್ ಮಾಡೋದು ಹೆಂಗೆ, ಪ್ರೀತಿ ಮಾಡೋದು ಹೆಂಗೆ ಅಂತ ಅವ್ರೇ ಹೇಳ್ಕೊಡ್ಬೇಕು. ಯಾವ ಹುಡುಗಿ ಮೇಲೆ ಪ್ರೀತಿ ಆಗಿಲ್ವೇನಾ? ಆಗಿದೆ. ಮತ್ತೆ ಇರೇ ಒಂಚೂರು ನೀರು ಕುಡಿದ್ಬಿಟ್ಟು. ನೀವು ಇರೋದೇ ಹೀಗ, ಇಲ್ಲಾಂದ್ರೆ ಸುಮ್ನೆ ಕೇಳ್ತಿದ್ದೀನಿ. ಇಲ್ಲ, ನಾನು ಇರೋದೇ ಹಿಂಗೆ ಕರ್ಗೆ. ಈಗಲೂ ನಿಮ್ಮ ಮೆಂಟರ್ನ ನೀವು ಚೇಂಜ್ ಮಾಡ್ಕೋಬಹುದು. ವಿಜಯಲಕ್ಷ್ಮಿನ ಅನನ್ಯ ಅಮರ. ಅನನ್ಯ ಅಮರರು ಇವರೆಲ್ಲ ಅನನ್ಯ ಬಂದು ಬುದ್ಧಿವಂತಿಗೆ ಅವಳು. ಸೊ ಡೆಫಿನೆಟ್ ಆಗಿ ನೀನು ಇಶೋಲ್ ಬೆಟರ್ ಆಗ್ತೇನೆ. ಗಾಬ್ರಿ ಸಿಂಗ್ ಅಂತ ಕರಿತಿರಲ್ಲ, ಆ ಗಾಬ್ರಿ ಶೋ ಮುಗಿಯೋಷ್ಟ್ರಲ್ಲಿ ಹೊರಟೋಗುತ್ತೆ ಅವನಿಗೆ. ಓ ಗುರುಗಳೇ, ನೀವು ಜ್ಯೋತಿಷ್ಯ ಹೇಳ್ತೀರಾ? ಹೌದು ಕಣಯ್ಯ. ನನ್ಗೂ ಹೇಳಿ. 60 ವರ್ಷ ಬದುಕ್ತೀಯ ಕಣಯ್ಯ. ನನ್ಗೆ 60 ವರ್ಷ ಆಗ್ಬಿಟ್ಟಿದೆ ಗುರುಗಳೇ. ಏಯ್, ಇನ್ ಮೇಲಿಂದ ಅವ್ರ ಅಪ್ಪ ನಮ್ಮ ಮಾವ, ನಾವೇ ನಿನ್ಗೆ ಬಾವ. ಓ ನನ್ನ ನಾರಿ, ನನ್ನ ನೋಡಿ ನೀನು ಆಗ್ಬೇಡ ಗಾಬ್ರಿ. ನೀನು ಒಪ್ಕೊಂಡ್ರೆ ಉಡಿಸ್ಲಾ ನಿಂಗೆ ಸ್ಯಾರಿ. ಇವನು ಗಾಬ್ರಿ ನಮಗ್ ಮಾಡ್ದ ಇವಾಗ. ಏನು ಮನಸ್ಸಲ್ಲಿರೋ ಆಸೆ ಹೆಂಗ್ ತಂದ್ಬಿಟ್ಟೆ ಕಣ ನೀನು. ಹೇಗಿರ್ಬೇಕು ನಿಮ್ ಸೊಸೆ? ರಚಿತಾರಾಮ್ ಮೇಡಮ್ ಅಂತ. ರಾಮೇಗೌಡ್ರೆ, ನಿಮ್ ಸೊಸೆ ಆಗಿರೋರು ಹೆಂಗಿರ್ಬೇಕು? ಏನೋ ಸುಮಾರಾಗಿದ್ರು ಆಯ್ತದೆ ಗುರು. ಹೆಣ್ಮಕ್ಳು ಗಂಡನ್ ಮನೆಗೆ ಹೋದ್ಮೇಲೆ ಅವಳಿಗೆ ತವ್ರ ಮನೆ ನೆನಪು ಬರ್ದಿರೋ ಹಾಗೆ ಹೇಗ್ ನೋಡ್ಕೊಳ್ತೀರಾ? ಅಂದ್ರೆ ಆ ಹೆಸರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಇದೆ. ಅದು ಯಾವ ತರ ನಾನು ಆಸೆ ಪಟ್ಟಿದ್ದೀನಿ ಅಂದ್ರೆ, ಉಜ್ಜಿ ಖಲೀಫಾ, ಬುಜ್ಜಿ. ಈ ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ ತಿಂದು ಯಾವಾಗ್ಲೂ ನಗ್ನಗ್ತ ಸಂತೋಷದಲ್ಲಿರು. ನೆಕ್ಸ್ಟ್ ಲೆವೆಲ್ ಕಣ ಭುವನೇಶ್. ಕೈಯಲ್ಲಿ ತೋಳ್ಬಲ, ಗುಂಡಿಗೆಯಲ್ಲಿ ಧೈರ್ಯ, ಗುರಿ ಮುಟ್ಟುವ ಛಲ, ಮುಗ್ಧ ಮನಸ್ಸಿನ ಕಾಯ, ಮೈಗೂಡಿಸಿಕೊಂಡ ಮಾಚೇಗೌಡನಹಳ್ಳಿಯ ಭುವನೇಶ ಆಗಲಾರನೆ ಅಣ್ಣವರಂತೆ ಬಂಗಾರದ ಮನುಷ್ಯ. ಎಲ್ಲಾರು ಮಲ್ಕೊಂಡು ಕನ್ಸು ಕಾಣೋ ಹೊತ್ತಿಗೆ ಅನನ್ಯನ್ ಕನ್ಸನ್ನ ಈಡೇರಿಸ್ಬೇಕಂತ ಭುವನೇಶ್ ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಲೇ ಭುವನೇಶ, ಚೆನ್ನಾಗಿ ಮಾಡ್ದೆ ಕಣ. ನೀವು ಸಂಪಾದನೆ ಮಾಡೋದೇ ತಗೊಂಡೋಗಿ ಮನೇಲಿ ಕೊಟ್ಟಾಗ ಅವ್ರ ಮುಖದಲ್ಲಿ ನೋಡೋ ನಗು ಇದೆಯಲ್ಲ, ಅದು ನಿಜವಾದ ಸಂತೋಷ. ಇವರಿಬ್ರು ವೆರಿ ಗುಡ್ ರಿಲೇಶನ್ಶಿಪ್. ಆ ಬಾಂಡ್ ಏನಿದೆಲ್ಲ ಹೀಗೆ ಇರ್ಲಿ.
ಅವ್ರ ಇಷ್ಟೇ ಡೆಡಿಕೇಶನ್ ಅವ್ರ ಪಾರ್ಟ್ನರಿಗೆ ಮಾಡಿದ್ರೆ ಅವತ್ತು ನಂಗೆ ಇನ್ನೂ ಡಬಲ್ ಖುಷಿ ಆಗುತ್ತೆ. ಯಾವುದೇ ಕ್ಷಣನ ನಾವು ಅದು ನೆನಪಾಗಿ ಉಳಿಸ್ಕೋಬೇಕು ಅನ್ನೋ ಗುಣ ಚೆನ್ನಾಗಿದೆ ನಿಮ್ಮಲ್ಲಿ. ಯಾವ್ದೋ ಜನ್ಮದಲ್ಲಿ ಸರಿಯಾಗಿ ಪುಣ್ಯ ಮಾಡಿದೀನಿ. ಈ ಜನ್ಮದಲ್ಲಿ ನನಗೆ ಇವಳು ನಮ್ಮ ಅಕ್ಕ ಆಗಿ ಸಿಕ್ಕಿದಾಳೆ. ಈ ಒಂದು ಸಿದ್ಧಿ ಜನಾಂಗದ ಜೊತೆ ಈ ಕಾಡು ಈ ಹಳ್ಳಿಲಿ ಇದ್ದಿದ್ದಂತೂ ಲೈಫಲ್ಲೇ ಮರೆಯೋದಿಲ್ಲ. ನನ್ನ ತಮ್ಮ ಇಲ್ಲ ಅಂದಿದ್ರೆ ಇದೊಂದು ಕುಟುಂಬ ಇರ್ತಿರ್ಲಿಲ್ಲ. ಭುವನೇಶ್, ನೀವೆಷ್ಟೇ ಅನುಭವಗಳನ್ನ ನೋಡಿದ್ರು ನೀವು ಹೀಗೆ ಇರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹೀಗೆ ಇರಿ, ಚೆನ್ನಾಗಿ ಪರ್ಫಾರ್ಮ್ ಮಾಡೋಣ ಅಂಡ್ ನಾವು ವಿನ್ನರ್ಸ್ ಆಗಿ ಹೋಗೋಣ. ಸೋ ಬ್ಯೂಟಿಫುಲ್. ಹೇಳುವ ಈ ಒಂದು ಅದ್ಭುತವಾದ ಜರ್ನಿ ಬಗ್ಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ನಾನು ಎಸ್ ಅಂದಿದ್ದು ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್. ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕಂಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅವ್ರು ನನಗೆ ಮನೆಯಿಂದ ಕಳ್ಸ್ಕೊಡ್ತಾರೆ ಗೊತ್ತಾ ಶೂಟ್ಗೆ. ದಟ್ಸ್ ದ ಬೆಸ್ಟ್ ಮೂಮೆಂಟ್ ಆಫ್ ದ ಡೇ. ಹೋಗ್ಬಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅವ್ರ 3 ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ನೀನ್ ಹೇಳಪ್ಪ ಗಾಬ್ರೇಶ್, ಈ ಎಷ್ಟು ಕಾನ್ಫಿಡೆಂಟ್ ಆಗಿದ್ಯಾ? ನಿಜವಾಗ್ಲೂ ನಿಮ್ಗೆ ಅನುಭವ ಆಗಿದೆ. ಹೆಂಗೆ ಅಂತೀರಾ? ಮೊದಲೇ ಫಸ್ಟ್ ಟೈಮ್ ಬಂದಾಗೆಲ್ಲ ನಾನು ಸ್ಟೇಜ್ ಮೇಲೆ ಸಲ ನೀರು ಕುಡಿತಾ ಇದ್ದೆ. ಇವತ್ತು 1 ಅವರ್ ನಿಂತ್ಕೊಂಡ್ರು ನೀರು ಕುಡಿಯಲ್ಲ. ಎಲ್ಲ ನಮಗ್ ಕುಡಿಸ್ತಾನ ನೀರು, ಅವನೇನು ಅನನ್ಯ ತುಂಬಾ ಮಿಸ್ ಮಾಡ್ಕೋತೀನಿ. ನೋಡು, ಅವತ್ತು 0 ಇದ್ದೆ, ನನಗೆ ಒಂದು 4 ಮಾತಾಡೋಕ್ಕೂ ಕಷ್ಟಪಡ್ತಾ ಇದ್ದೆ. ಇವತ್ತು ಎಷ್ಟೋ ಒಂದು 4 ಮಾತಾಡ್ತೀನಿ ಅಂದ್ರೆ ಅದು ನೀನೇ ಕಾರಣ. ನಾನು ಒಂದು ಮಾತು ಹೇಳ್ತೀನಿ, ನಿನ್ನಂತ ಮೆಂಟ್ರು ಪಡೆಯೋಕ್ಕೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಅನನ್ಯ. ಥ್ಯಾಂಕ್ ಯು. ಎಷ್ಟು ಜನ್ಮ ಆಯ್ತು ನಿಂದು ಇವಾಗ? ಇದೇ ಮೊದಲನೇ ಜನ್ಮ ಕಣ ನಿಂದು? ಹೌದು, ಮೊದಲನೇ ಜನ್ಮದಲ್ಲೇ ನಾನು ಪುಣ್ಯ ಮಾಡಿದ್ದೀನಿ ನಿಮ್ಮ ಮೆಂಟ್ರಾಗಿ ಪಡೆಯೋಕ್ಕೆ. ಇನ್ನ 7 ಜನ್ಮದ ನಾಯಕಿ ರಚಿತಾ ಅವ್ರನ್ನ ಕೇಳೋಣ. ಈ ಒಂದು ಅದ್ಭುತವಾದ ಜೋಡಿಯ ಜರ್ನಿ ಬಗ್ಗೆ ವಾಟ್ ವುಡ್ ಯು ಲೈಕ್ ಟು ಸೇ? ಸಿಟಿಗೆ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇದ್ರೂ ಸಹ ನಿಮ್ಮ ಮುಗ್ಧತೆನ ನೀವು ಹಾಗೆ ಕಾಪಾಡ್ಕೊಂಡಿದ್ದೀರಾ, ವಿಚ್ ಇಸ್ ವೆರಿ ಗುಡ್. ದಯವಿಟ್ಟು ಹಾಗೆ ಇರಿ ನೀವು. ಅಂಡ್ ಅನನ್ಯ, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಆಸ್ ಅ ಮೆಂಟರ್. ಥ್ಯಾಂಕ್ ಯು ಮ್ಯಾಮ್, ಮೀನ್ಸ್ ಅ ಲಾಟ್. ಒಳ್ಳೇದಾಗ್ಲಿ ಭುವನೇಶ್, ಆದಷ್ಟು ಬೇಗ ಒಳ್ಳೆ ಮುದ್ದು ಹಳ್ಳಿ ಹುಡುಗಿನ ಮದುವೆ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಭುವನೇಶ್, ನೀನ್ ಯಾವಾಗಲೂ ಹೇಳ್ತಾ ಇರ್ತೀಯ ಹಳ್ಳಿಯಿಂದ ಬಂದೆ ಅಂತ. ಆದ್ರೆ ಹಳ್ಳಿ ಮೇಷ್ಟ್ರನ್ನೇ ಕೇಳ್ಬೋಣ ನಿಮ್ಮಿಬ್ಬರ ಜೋಡಿ ಹೆಂಗಿತ್ತು ಅಂತ. ಹಳ್ಳಿ ಮೇಷ್ಟ್ರೇ, ಹೆಂಗ್ ತಡ್ಕಂಡ್ರಿ ಇವ್ರಿಬ್ಬರನ್ನ? ಗಾಬ್ರಿ, ನೀನ್ ಸ್ವಲ್ಪ ರಿಜಿಡ್ ಟೈಟ್ ಇದ್ದೆ. ನಿನ್ಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಾನು ಇವ್ರಗಳ ಜೊತೆ ಹೆಂಗ್ ಬೆರೀತೀನಿ ಅನ್ನೋದೆಲ್ಲ ಇತ್ತಲ್ಲ. ಅದನ್ನ ಹೊರಗೆ ತೆಗೆಯೋದೇ ನಮ್ಮ ಪ್ರಯತ್ನ ಕೂಡ ಪ್ರತಿ ಸಾರಿ ಆಗ್ತಾ ಇದ್ದಿದ್ದು. ಅದು ಬಂದ್ರೆ ನಮಗೆ ನಿನ್ನ ಕರ್ಕೊಂಬಂದಿದ್ದಕ್ಕೆ ಸಾರ್ಥಕ. ನಮಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್.